ನಾವು ಯಾವಾಗಲೂ ಹರಿಯುವ ನದಿ ಆಗಬೇಕು. ಅಂದಾಗ ಮಾತ್ರ ಜನ ನಮ್ಮನ್ನು ಮುಟ್ಟಿ ನೋಡ್ತಾರೆ ಮತ್ತು ಪ್ರೀತಿಸ್ತಾರೆ. ನಾವೇನಾದರೂ ನಿಂತ ನೀರಾದ್ವಿ ಅಂತಂದ್ರೆ ನಮ್ಮ ವಾಸನೆ ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ. ಇದರ ಅರ್ಥ ಇಷ್ಟ, ಈಗ ಟಿ ಪರೀಕ್ಷೆ ಆಗಿ ಹೋಯಿತು, ಪರೀಕ್ಷೆ ಸರಿ ಆಗಲಿ ಅಥವಾ ಸರಿ ಆಗದೇ ಇರಲಿ, ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ನಿಮ್ಗೆ ಹೇಳಕ್ಕೆ ಹೋಗಲ್ಲ. ನೀವು ಭಾಳಷ್ಟು ಖುಷಿ ಪಟ್ಟಿರ್ತೀರಿ, ಕೆಲವೊಬ್ಬರು ದುಃಖ ಪಟ್ಟಿರ್ತೀರಿ. ಮುಂಬರುವಂಥ ಅವಕಾಶಗಳನ್ನು ನೋಡಬೇಕು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಟಿ ಪರೀಕ್ಷೆ ಏನು ಯಾರು ಚೆನ್ನಾಗಿ ಸ್ಕೋರ್ ಮಾಡಿರಿ ಅಥವಾ ಮಾಡಿಲ್ಲ ಅಂತ ಒಂದು ಮಾತ್ರ ಅದ್ರೊಳಗೆ ನೆನಪು ಎದ್ದು ಕಾಣ್ತೈತಿ. ಏನಪ್ಪ ಅಂತಂದ್ರೆ, ನಾವು ಎಷ್ಟು ಪ್ರಯತ್ನ ಪಟ್ಟೆವು, ನಾವೆಷ್ಟು ದುಡ್ದೆವು, ಅದು ಅಷ್ಟು ನಮ್ಗೆ ಫಲ ಸಿಕ್ಕೈತಿ. ಕಡಿಮೆ ಓದೋರಿಗೆ ಕಡಿಮೆ ಮಾರ್ಕ್ಸ್ ಬರ್ತಾವೆ, ಹೆಚ್ಚಿಗೆ ಓದೋರು ಹೆಚ್ಚಿಗೆ ಬರ್ತಾವೆ, ಇದ್ರೊಳಗಡೆ ಎರಡು ಡೌಟ್ ಇಲ್ಲ. ಮತ್ತು ಈ ಬಾರಿ ಏನು ತಪ್ಪುಗಳನ್ನು ಮಾಡಿರಿ ಅದನ್ನು ಒಂದು ಕಡೆ ಬರೆದಿಟ್ಕೋರಿ. ಯಾಕೆಂದರೆ ಮನುಷ್ಯ ಕಲಿಯೋದು ತಪ್ಪುಗಳಿಂದ ಮಾತ್ರ. ಅವುಗಳನ್ನು ಮುಂದಿನ ಸಲ ಮಾಡದೆ ಹಾಗೆ ನಾವು ನೋಡ್ಕೋಬೇಕು. ಕೆಲವೊಬ್ಬರಿಗೆ ಪರೀಕ್ಷಾ ಕೇಂದ್ರದೊಳಗಡೆ ಹಾಲ್ ಒಳಗಡೆ ಭಾಳಷ್ಟು ಭಯ ಆಗ್ತೈತಿ. ಯಾಕೆ ಭಯ ಆಗತೈತಿ, ನಾನು ಎಲ್ಲಿ ತಪ್ಪು ಮಾಡತ್ತೀನಿ ಅನ್ನೋದನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ರಿ, ಅಥವಾ ಈ ಕೆಳಗಿನ ವಿಡಿಯೋದೊಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಪರಿಹಾರ ಕೊಡೋಕೆ. ಇನ್ನು ಮತ್ತೊಂದು ವಿಷಯ ಏನಂತಂದರೆ, ನೀವೇನಾದರೂ ಸೆಂಟ್ರಲ್ ಗೌರ್ನಮೆಂಟ್ ಟೀಚರ್ ಎಕ್ಸಾಮ್ಸ್ ಬರಿಬೇಕಪ್ಪ ಅಂತಂದರೆ CTET ಅನ್ನು ಅಪ್ಲೈ ಮಾಡಿರಿ, ಓದ್ರಿ ಸರಿಯಾಗಿ. ಅದಕ್ಕೂ ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತದೆ ಅದು. ಈಗ ಅಲ್ಲಿ 2 ಲ್ಯಾಂಗ್ವೇಜ್ ಇರ್ತಾವೆ. ಅವಕಾಶಗಳು ಕೂಡ ಅಲ್ಲಿ ಅದಾವ. ಈಗ ಇಲ್ಲಿ ಹೇಳ್ತಿದ್ರು, ಭಾಳ ಮಂದಿ ಹೇಳ್ತಿದ್ರು, ಕರ್ನಾಟಕ ಗೌರ್ಮೆಂಟ್ ಒಳಗಡೆ ಟೀಚಿಂಗ್ ಎಕ್ಸಾಮ್ಸ್ ಕೂಡ ಕರೀತಾರೆ ಅಂತ. ನಾನು ಕೂಡ ಹೇಳ್ತಿದ್ದೀನಿ. ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಯಾರೂ ಕೂಡ ಪ್ರಯತ್ನ ಪಡತ್ತಿಲ್ಲ. ಅಲ್ಲಿ ಕೂಡ ಟೀಚಿಂಗ್ ಎಕ್ಸಾಮ್ಸ್ ಅದಾವ. ಬಟ್ ಎಲ್ಲರೂ ಕೂಡ ಮುಗಿ ಬೀಳ್ತಾ ಇರೋದು ಸ್ಟೇಟ್ ಗೌರ್ಮೆಂಟ್ ಟೀಚಿಂಗ್ ಎಕ್ಸಾಮ್ಸ್ಗಂತ. ಹಾಗಂತ ನಾನು ನಿಮಗೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಬಟ್ ಅವಕಾಶಗಳು ಅಲ್ಲಿ ಅದಾವ, ಅವುಗಳನ್ನು ಕೂಡ ಉಪಯೋಗ ಮಾಡ್ಕೊರಿ ಅಂತ. ಯಾವುದೇ ಕಾರಣ ಹೇಳಿದರೂ ಕೂಡ ಅದೊಂದು ಕಾರಣ ಆಗಿ ಉಳಿತದೆ. ಹಠವಾದಿಯಾಗಿ ಪ್ರಯತ್ನವಾದಿಯಾಗಿ ಗೆಲ್ಲಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಇದ್ದರೆ ಎಲ್ಲನೂ ಕೂಡ ಗೆಲ್ಬೋದು ಅಂತ. ಮತ್ತೊಂದು ವಿಚಾರ ಏನಂತಂದರೆ, ಈಗ ಮುಂದೆ ಬರುವಂಥ ಟೀಚಿಂಗ್ ಎಕ್ಸಾಮ್ಸ್ಗಳು ಇಲ್ಲಿಗೆ ಇಷ್ಟು ಟೈಮ್ಗೆ ಆಗ್ತದೆ ಅಥವಾ ಎಕ್ಸಾಕ್ಟ್ ಯಾವಾಗ ಆಗ್ತೈತಿ ಅನ್ನೋದು ಯಾರು ಕೂಡ ಹೇಳಿಕ್ಕೆ ಬರೋಂಗಿಲ್ಲ. ಅವಕಾಶಗಳು ಅದಾವ, ಓಕೆನಾ. ಬಟ್ ನಿರಂತರವಾಗಿ ಓದ್ತಾ ಇರಬೇಕು. ನೋಡಿರಿ, ನಿರಂತರವಾಗಿ ಯಾರು ಓದ್ತಾ ಇದ್ದಾರಾ, ಮಾಡ್ತಾ ಇದ್ದಾರಾ, ಅವ್ರಿಗೆ ಯಾವುದೇ ಪರೀಕ್ಷೆ ಅಷ್ಟೇನು ಕಷ್ಟ ಅನ್ಸಂಗೇ ಇಲ್ಲ. ಯಾಕಂದರೆ ಅವ್ರಿಗೆ ಅದೊಂದು ಹವ್ಯಾಸ ಆಗಿಬಿಟ್ಟಿರ್ತೈತಿ. ಅದು ಪ್ರಶ್ನೆ ಆಗಿರೋಂಗಿಲ್ಲ. ಅದೊಂದು ಕೇವಲ ಅದು ಅವ್ರಿಗೆ ಒಂದು ಸುಲಭದ ತುತ್ತಾಗಿರ್ತೈತಿ ಅಂತ, ಸುಲಿದ ಬಾಳೆಹಣ್ಣು ಆಗಿರ್ತೈತಿ. ಅಷ್ಟು ಈಸಿಯಾಗಿ ಅವರು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರಂತ. ಹಾಗೆ ನಾವು ಕೂಡ ಆ ಸಾಲೊಳಗೆ ನಿಲ್ಲಬೇಕಪ್ಪ ಅಂತಂದರೆ ನಿರಂತರವಾಗಿ ಕನ್ಸಿಸ್ಟೆನ್ಸಿಯಿಂದ ಹಾರ್ಡ್ ವರ್ಕ್ ಆಗಿ ಓದಬೇಕು. ಮತ್ತು ಈಗ ಯಾರು ಹಾರ್ಡ್ ವರ್ಕ್ ಮಾಡ್ತೀರಿ ಅವ್ರಿಗೆ ಗೊತ್ತಿರ್ತೈತಿ ಸ್ಮಾರ್ಟ್ ವರ್ಕ್ ಹೆಂಗೆ ಮಾಡಬೇಕಂತ. ಕೆಲವೊಬ್ಬರು ಹೇಳ್ತಾರೆ, ಸರ್ ಸ್ಮಾರ್ಟ್ ವರ್ಕ್ ಮಾಡೋದ್ರ ಮುಖಾಂತರ ಹಾಗೆ ನಾವು ಸ್ಕೋರ್ ಮಾಡ್ಬೋದು ಎಕ್ಸಾಮ್ ಒಳಗಡೆ ಅಂತ. ಹಂಗೆ ಯಾವುದೇ ಇಲ್ಲ. ನಾವು ಮಾಡಬೇಕಾಗಿರೋದು ಇಷ್ಟೇ, ನೀಟಾಗಿ ಕಠಿಣ ಪರಿಶ್ರಮ ಪಟ್ಟರೆ ನಾವು ಅತಿ ಸುಲಭವಾಗಿ ಹಾಗೆ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ಬೇಕಂತ ಗೊತ್ತಾಗ್ತೈತಿ. ಇಲ್ಲ ಅಂತಂದ್ರೆ ಅದೇ ರಾಗ ಅದೇ ಹಾಡು ಆಗ್ತದೆ. ದಯವಿಟ್ಟು ಹೇಳ್ತೀನಿ, ಇಲ್ಲಿವರೆಗೆ ಏನಾಗೈತಿ, ಎಷ್ಟಾಗೈತಿ ಅದನ್ನು ಮರ್ತು ಬಿಡ್ರಿ. ಮುಂದೇನಾಗಬೇಕಾಗಿದೆ, ನಾನು ಏನು ಮಾಡಬಲ್ಲೆ ಅಂಥ ಅವಕಾಶಗಳ ಬಗ್ಗೆ ಅಷ್ಟೇ ವಿಚಾರ ಮಾಡಿರಿ. ಯಾರೆಲ್ಲ ಕೆಲಸ ಮಾಡಿ ಓದ್ತಾ ಸ್ಕೋರ್ ಕಡಿಮೆ ಮಾಡ್ಕೊಂಡಿರಿ, ಇದು ಅವ್ರಿಗೊಂದು ಒಳ್ಳೆಯ ಪಾಠ. ಯಾರೆಲ್ಲ ನಾವು ಓದಬೇಕಂತ ಆಸೆ ಇದ್ದು ಕೂಡ ಓದೋಕ್ಕಾಗಿಲ್ಲ, ಅವ್ರಿಗೂ ಕೂಡ ಒಂದು ಒಳ್ಳೆಯ ಪಾಠ. ಯಾರೆಲ್ಲ ಸರ್ ನಾನು ಒಂದು 120 ಕ್ರಾಸ್ ಮಾಡ್ಬೇಕು ಅಂದ್ಕೊಂಡು 110 ಮಾಡಿದ್ದೇನೆ ಅಂತನ್ನೋರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದು ಅಂತಂದೆ. ಮುಂದಿನ ಸಲ ಮತ್ತೆ ಜಾಸ್ತಿ ಮಾಡುವಂಥದ್ದು. ಅಂದರೆ ನಾವು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಶಿಕ್ಷಕರ ಮೇಲೆ ಕಲಿಯೋದು ಮತ್ತು ಕಲಿಸೋದು ಇದು ನಮ್ಮ ಹುಟ್ತಾನೆ ಬಂದಿರುವಂಥ ಒಂದು ಗುಣ ಅದು. ಅದನ್ನು ನಾವು ಬೇಜಾರು ಮಾಡಿಕೊಂಡು ನಾಲ್ಕು ಮಂದಿ ಕಡೆ ಅದನ್ನು ಮತ್ತೆ ಅವ್ರ ಕಡೆ ಕೇಳಿ ಅವ್ರಿಗೆ ಬೈದು ಮಾಡೋ ಅವಶ್ಯಕತೆಯೇ ಇಲ್ಲ. ನನ್ನ ಮಾತಿನಿಂದ
ನಿಮಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕೂಡ ಅದನ್ನು ಕೂಡ ಹೇಳ್ರಿ, ನಾನು ಕೂಡ ತಿಳ್ಕೊಳ್ತೇನೆ. ಅವಕಾಶಗಳು ಅದಾವೆ, ದಯವಿಟ್ಟು ಹೇಳ್ತೀನಿ. ಇದೇ ಅವಕಾಶ ಇವಾಗೇ ಬರುತ್ತೆ, ಹೀಗೆ ಬರ್ತದೆ ಅಂತ ಹೇಳಲಿಕ್ಕೆ ಹೋಗ್ಬೇಡ್ರಿ. ಪರೀಕ್ಷೆ ಏನು ಒಂದು ಸಲ ಏನಾದರೂ ನೋಟಿಫಿಕೇಷನ್ ಆದರೆ ಟೈಮ್ ಕಡಿಮೆ ಇರ್ತೈತಿ. ಅಫ್ಕೋರ್ಸ್ ನಾನು ಹೇಳ್ತೀನಿ ನಿಮ್ಗೆ, ಇವಾಗಿಂದನೇ ತಯಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಓದೋದನ್ನು ನಿಲ್ಲಿಸಬೇಡ್ರಿ. ಒಂದು ಸಲ ನೀವೇನಾದರೂ ನಿಲ್ಲಿಸಿದರೆ ಮುಂದೆ ನಿಮಗೆ ಅವಕಾಶಗಳು ಹೊಳೆ ಮಳೆ ಸಿಗಂಗಿಲ್ಲ. ಇವೇನು ಟಿ ಇ ಟಿ ಪರೀಕ್ಷೆ ಸಿಗ್ತದೆ, ಓಕೆನಾ. ಬಟ್ ಆದರೆ ಇಷ್ಟು ಈಸಿ ಇರುವಂಥ ಟಿ ಇ ಟಿ ಪರೀಕ್ಷೆ ಮತ್ತೆ ಸಿಗ್ತತಿಲ್ಲ ಗೊತ್ತಿಲ್ಲ. ಬಟ್ ಹಾಗೆ ನಾನು ನಿಮಗಿಲ್ಲಿ ಬಯತ್ತಿಲ್ಲ. ಬಟ್ ಅವಕಾಶಗಳನ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕಂತಂದರೆ ಸಮಯಕ್ಕೆ ನಾವು ಬೆಲೆ ಕೊಡಬೇಕು. ಸಮಯವನ್ನು ಯಾರೂ ಕೂಡ ಕೊಂಡ್ಕೊಳ್ಳಿಕ್ಕಾಗಲ್ಲ. ಅದು ಯಾವಾಗ ಕಾಲ್ಫಾರ್ಮ್ ಮಾಡ್ತೀವಿ, ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಈಗ ಟಿ ಇ ಟಿ ಪರೀಕ್ಷೆನ ತಗೋರಿ, ಪರೀಕ್ಷೆ ಕರೆದ ಏನೋ ನೋಟಿಫಿಕೇಷನ್ ಒಳಗಡೆ ಹೇಳಿಬಿಟ್ರು ಅವರು, ಇದೇ ಲಾಸ್ಟ್ ದಿನ ಪರೀಕ್ಷೆ ಹಾಕೋದು. ಅರ್ಜಿ ಹಾಕಲಿಕ್ಕೆ ಒಂದು 10 ದಿನ ಕೊಟ್ಟಾರೆ, ತಯಾರಿ ಮಾಡಲಿಕ್ಕೆ ಒಂದು 40 ದಿನ. ಎಷ್ಟು ದಿನ ಆಯಿತು? 40 ಡೇಸ್ ಒಳಗೆ ನೀವು ಏನಂತ ಓದ್ತೀರಿ? ಸೊ ಅದಕ್ಕೋಸ್ಕರನೇ ನಾವು ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡೋಣ, ಮತ್ತು ಪರೀಕ್ಷೆನ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಅಫ್ಕೋರ್ಸ್ ನಾನು ಹೇಳ್ತೀನಿ, ನೀವೇನಾದರೂ ಖಂಡಿತವಾಗ್ಲೂ ನಾನು ಓದ್ತೀನಿ ಮಾಡ್ತೀನಿ ಅನ್ನುವಂತ ಇದ್ದರೆ ಇನ್ನು 2 ವರ್ಷದೊಳಗೆ ನೀವು ಚೆನ್ನಾಗಿ ಓದ್ರಿ, ಕನ್ಸಿಸ್ಟೆನ್ಸಿಯಾಗಿ ಓದ್ರಿ. ಮತ್ತು ನೀವು ಓದುವಂಥ ಕ್ರಿಯೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರು ನಿಮ್ಗೆ ಅಡಚಣೆ ಮಾಡಬಾರ್ದು. ಡಿಸ್ಟರ್ಬೆನ್ಸ್ ಮತ್ತು ಡಿಸ್ಟ್ರಾಕ್ಷನ್ಸ್ ಇಲ್ಲದೇ ಇರುವಂಥ ಪ್ಲೇಸ್ ಒಳಗಡೆ ಓದ್ರಿ. 100% ವೆಲ್ ಫೋಕಸ್ಡಾಗಿ ಓದಿದರೆ ನಿಮಗೆ ಪ್ರಯತ್ನಕ್ಕೆ ಫಲ ಇದ್ದೇ ಇದೆ, ಓಕೆನಾ. ಸೊ ಆಲ್ ದ ಬೆಸ್ಟ್, ಚಲೋ ಮಾಡಿರಿ ಎಲ್ಲರೂ ಕೂಡ. ನಾನು ಅದನ್ನೇ ಕೂಡ ಬಯಸ್ತೀನಿ. ಯಾಕೆಂದರೆ ನನಗೆ ಮೊನ್ನೆ ಒಬ್ಬರು ಏನು ಕಮೆಂಟ್ ಮಾಡಿದರು, ಸರ್ ನೀವು ಮಾತಾಡೋ ಮಾತುಗಳಿಂದ ನಮಗೆ ಭಾಳಷ್ಟು ಸ್ಫೂರ್ತಿ ಆಕೈತಿ ಅಂತ. ನಾನು ನಿಮ್ಗೆ ಎಷ್ಟು ಹೇಳ್ತೀನಿಲ್ಲ, ನನಗೂ ಕೂಡ ಅಷ್ಟೇ ಸ್ಫೂರ್ತಿ ನನಗೂ ಕೂಡ ಬರ್ತದೆ. ಯಾಕೆಂದರೆ ಏನಾದರೂ ಹೊರಗಡೆ ಬದಲಾವಣೆ ಬಯಸ್ಬೇಕಂದ್ರೆ ನಮ್ಮೊಳಗೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬೇಕಿರ್ತೈತಿ. ಸೊ ಅದಕ್ಕೋಸ್ಕರ ಅವುಗಳು ನಮ್ಮೊಳಗೂ ಕೂಡ ಆಗ್ತಾ ಇದ್ದಾವೆ ಅನ್ನೋದು ಕೂಡ ನನಗೆ ಭಾಳ ಖುಷಿ ಅಂತ. ಸೊ ಅದನ್ನು ನಾನು ನಿಮ್ಮೊಳಗೂ ಕೂಡ ತರಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಮತ್ತು ನಿಮಗೆ ಕೆಲವೊಂದಿಷ್ಟು ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಅದನ್ನು ಈಗಲೇ ಬೇಗನೆ ಬಗೆಹರಿಸ್ಕೋರಿ. ಅಂತಂದರೆ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಮತ್ತು ಪುಸ್ತಕಗಳ ಬಗ್ಗೆ ಆಗಿರ್ಬೋದು, ಮತ್ತು ನಾನು ಕೋಚಿಂಗ್ ಮಾಡಬೇಕಾ ಬೇಡ ಅಂತ, ಮತ್ತು ನೀವು ಯಾವ್ಯಾವ ಸಬ್ಜೆಕ್ಟ್ ಒಳಗಡೆ ಕಡಿಮೆ ವೀಕ್ ಅದೀರಿ ಅಂತೆಲ್ಲ. ಸೊ ಚಲೋ ಮಾಡ್ತೀರಿ. ನಿಮ್ಮ ಕಡೆ ನೀವು ಆತ್ಮವಿಶ್ವಾಸ ನಿಮ್ಮನ್ನು ನೀವು ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ದಿನನಿತ್ಯ ಪ್ರಯತ್ನ ಪಡಬೇಕು. ಪ್ರಯತ್ನ ಎಲ್ಲದಕ್ಕೂ ಕೂಡ ಸಾಧ್ಯ ಅಂತ ಹೇಳ್ತಾ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿರಿ. ಆಮೇಲೆ ನಿಮ್ಮ ಸ್ನೇಹಿತರು ಕೂಡ ಕಳಿಸ್ರಿ ಅಂತ ಹೇಳ್ತಾ. ಸೊ ಈ ವಿಡಿಯೋದ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಹಂಚ್ಕೊಳ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.